ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಾವು ಟ್ರಾವೆಲ್ ಮಾಡೋ ದಿನ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿರಲಿಲ್ಲ. ಸೊ ಇವತ್ತು ಗೊತ್ತಾಗುತ್ತೆ ಎಲ್ಲಿಗೆ ಅಂತ ಹೇಳಿಬಿಟ್ಟು. ಸೊ ನಮ್ಮದು ಇದು ಫಸ್ಟ್ ಡೆಸ್ಟಿನೇಷನ್. ಇದಾದಮೇಲೆ ಮೇನ್ ಟ್ರಿಪ್ ನಮ್ಮದು ಶುರು ಆಗುತ್ತೆ. ಸೊ ಅದು ಶುರುವಾಗೋ ಮುಂಚೆ ಇಲ್ಲಿಗೆ ಹೋಗಿ ಆಮೇಲೆ ಅಲ್ಲಿಂದಾನೇ ಶುರು ಮಾಡೋದು. ಹಾಗಾಗಿ 1-2 ದಿನ ಮುಂಚೆ ಹೋಗ್ತಾ ಇದ್ದೀನಿ. ಸೊ ಈಗ ಸ್ನಾನ ಮಾಡಿ ಬಂದಿದ್ದೀನಿ. ನೆನ್ನೆನೇ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಇವತ್ತು ಆದರೆ ಬೇಗನೆ ಹೊರಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಆದರೆ ನಾನು ಯಶವಂತಪುರಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಮೆಜೆಸ್ಟಿಕ್ ನಮಗೆ ತುಂಬಾ ದೂರ ಆಗುತ್ತೆ. ರಾಜೇಶ್ ಅಂದರು ನನಗೆ ಕೆಲಸ ತುಂಬ ಇದೆ, ನಾನಂತೂ ಬಿಡೋದಕ್ಕಾಗೋದಿಲ್ಲ, ನೀವೇ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ. 11 ಗಂಟೆಗೆ ಬೆಳಿಗ್ಗೆ ಟ್ರೈನ್ ಇತ್ತು. ನಮಗೆ ಬೇರೆ ಯಾವುದಕ್ಕೂ ಹೋಗೋದಕ್ಕೆ ಇಷ್ಟ ಇಲ್ಲ. ಹೋದರೆ ಅದಕ್ಕೆ ಹೋಗ್ಬೇಕು 11 ಗಂಟೆದು ಶತಾಬ್ದಿ ಇದ್ದಿದ್ದು. ಸೊ ಶತಾಬ್ದಿಗೆ ಹೋಗಬೇಕು, ಇಲ್ಲಾಂದರೆ ಯಶವಂತಪುರಿಂದ ಯಾವ್ದು ಸಿಗುತ್ತೋ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಯಶವಂತಪುರದಲ್ಲಿ ಮೊದಲು ತುಂಬ ಇತ್ತು. 2 ಗಂಟೆಗೆ ಬೆಳಿಗ್ಗೆಯಿಂದನೇ ಶುರು ಆಗ್ತಾಯಿತ್ತು. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು. ಬಟ್ ಈಗ ನಾವು ತುಂಬ ದಿನ ಆಯಿತು ನೋಡಿ ಯಶವಂತಪುರದಿಂದ ಟ್ರೈನ್ಗಳು 5:15 ಲೇಟ್ ಆಗುತ್ತೆ ನಾವು ಮೈಸೂರಿಗೆ ಹೋಗೋ ತನಕ. ಅಮ್ಮ ಅಪ್ಪನೂ ಹೇಳ್ತಾಯಿದ್ರು, ಯಾಕೆ ಇಷ್ಟೊಂದು ಲೇಟ್ ಮಾಡ್ಕೊಂಡು ಬರ್ತಿದ್ಯಾ, ಫ್ರೀ ಬಸ್ ಇದೆ ಅದ್ರಲ್ಲಿ ಬರೋದಲ್ವಾ ಅಂತ ಹೇಳಿಬಿಟ್ಟು. ಮೆಜೆಸ್ಟಿಕ್ ನಮಗೆ ತುಂಬಾ ದೂರ, ಹೇಳಿದ್ನಲ್ಲ, ರಾಜೇಶ್ ಕೂಡ ಬರೋಕ್ಕಾಗೋದಿಲ್ಲ. ನಾವೇ ಇಲ್ಲಿಂದ ಬಸ್ ಹಿಡಿದು ಹೋಗಿ ಅಲ್ಲಿಂದ ಬಸ್ ಚೇಂಜ್ ಮಾಡಿ ಇನ್ನು ಅಷ್ಟೆಲ್ಲ ಬೇಡಕತ್ತೆ. ಯಾಕೆ, ಹತ್ತಿರ ಯಶವಂತಪುರ ಇದೆ, ಅಲ್ಲಿಂದ ಟ್ರೈನ್ ಹತ್ತೋಣ ಅಂತ ಡಿಸೈಡ್ ಮಾಡಿ ಇವತ್ತು 5:15 ಟ್ರೈನ್ನ ಬುಕ್ ಮಾಡಿದ್ದೀವಿ. ಬಟ್ಟೆಗಳನ್ನೆಲ್ಲ ನೆನ್ನೆ ತೆಗೆದು ಇಟ್ಟಿದ್ದೆ, ಸೂಟ್ಕೇಸಲ್ಲಿ ಹಾಕಿದ್ದೀನಿ. ಮತ್ತು ಡೈಲಿ ವೇರ್ಗೆ ನಾನೀಗ ಹೋಗ್ತಾ ಇರೋ ಕಡೆ ಡೈಲಿ ವೇರ್ ಮಾಡೋದಕ್ಕೆ ಸಪ್ರೇಟ್ ತೆಗೆದಿಟ್ಟಿದ್ದೀನಿ. ಅದನ್ನು ಸಪ್ರೇಟ್ ಬ್ಯಾಗಲ್ಲಿ ಹಾಕ್ಕೊಳ್ಬೇಕು. ಇನ್ನು ಚಿಕ್ಕ ಪುಟ್ಟ ಕೆಲಸಗಳಿದೆ, ಸ್ವಲ್ಪ ಐರನ್ ಮಾಡೋದಿದೆ, ಮಾಡ್ಕೊಳ್ಳೋಣ. ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ಬನ್ನಿ. ಸೊ ಇದು ಸ್ನೇಹಿತರೆ 2-3 ದಿನದ ಮುಂಚೆ ನಾವು ಎಲ್ಲೋ ಸ್ವಲ್ಪ ಕೆಲಸ ಆಗಿತ್ತು ಅಂದ್ಬಿಟ್ಟು ಹೋದಾಗ ಬರಬೇಕಾದ್ರೆ ಇಲ್ಲಿ ಸಿಕ್ಕಿದ್ದು. ಇದನ್ನು ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. ರಾಜೇಶ್ಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಬಂದಿದೆ ಈಗ, ಹಲಸಿನ ಹಣ್ಣು ಹೇಗಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು. ನೋಡೋ ಇದು ಚೆನ್ನಾಗಿರುತ್ತೆ ಕಣೋ, ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಬಾ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ. ಅವರು ಟೇಸ್ಟ್ಗೆ ಅಂತ ಬಂದು ಕೊಟ್ಟರು. ಚೆನ್ನಾಗಿದೆ, ಚೆನ್ನಾಗಿದೆ, ಕೊಬ್ಬರಿ ಥರ ಕರೆಕ್ಟಾಗಿ ಹಣ್ಣಾಗಿದೆ. ತುಂಬ ಸ್ವೀಟು ಏನಿಲ್ಲ, ಬಟ್ ಚೆನ್ನಾಗಿದೆ. ಎಷ್ಟು ಅಗಗ್ಲ ಇದೆ ನೋಡಿ. ಅದಕ್ಕೆ ಇಷ್ಟು ದಪ್ಪ ಇದ್ರೆ ಈ ಥರ ಇರುತ್ತೆ. ಇದೇ ತಗೊಂಡ್ಬಣ್ಣ ಕಟ್ ಮಾಡಿರೋದು. ಇದು ಕಟ್ ಮಾಡಿರೋದು ಕೊಡಿ ಅಂದರೆ ಅವರು ಕೊಡೋದಿಲ್ಲ ಅಂದರು. ಸೊ ಚಿಕ್ಕದಿತ್ತು, ಎಲ್ಲದಕ್ಕಿಂತ ಚಿಕ್ಕದು ಒಂದು 8 kg ಇತ್ತು, ಅದು ತೊಗೊಂಡಿದ್ದೀನಿ. ಇದು ನೋಡಿ ಒಂದು 20-25 kg ಅಷ್ಟು ಬರುತ್ತೆ. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ತೊಳೆಗಳು ಎಷ್ಟು ದಪ್ಪ ಇರ್ಬೋದು ಅಂತ. ನಾವು ಇದನ್ನು ತೊಗೊಂಡು ಬಂದ್ವಲ್ಲ, ಅದು ಕಾಯಿತ್ತು ಅಂದ್ಬಿಟ್ಟು ಇವತ್ತು ಅವರು ಸುಣ್ಣ ಹಚ್ಚಿ ಅಂತ ಹೇಳಿದ್ರೆ ಕಟ್ ಮಾಡಿದ್ದಕ್ಕೆ ಉಕ್ಕಿ ಉಕ್ಕಿ ಅರಿತಾ ಇದೆಯಂತೆ. ನೋಡು, ನೀವು ಕಾಣ್ತಾ ಇಲ್ವಾ ಅಲ್ಲಿ ಡ್ರಿಪ್ ಆಗ್ತಾ ಇದೆ, ಅಷ್ಟೊಂದು ಹಾಲು ಬರ್ತಾ ಇದೆ. ಯಾಕಿದು ಹಿಂಗೆ? ಕಾಯಿ ಇದ್ದಾಗ ಹಂಗೇನೆ, ಕಾಯಿ ಇದ್ದಾಗ ಹಣ್ಣಾಗುತ್ತಾ ಇಲ್ವಾ? ಆಗುತ್ತೆ. ಇಲ್ಲಿ ನೋಡು ಎಷ್ಟು ಬರ್ತಾ ಇದೆ. ನಮ್ಮನೇಲಿ ಹಣ್ಣಾಗ್ಲಿಲ್ಲ ಅಂದ್ರೆ ಏನು ಚಿಂತೆ ಇಲ್ಲ. ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಹಣ್ಣಾದ್ರೆ ಹೊಟ್ಟೆಗೆ, ಇಲ್ಲಾಂದ್ರೆ ಬಂಡ್ಲಿಗೆ ಅಂತ. ಇದು ಇದೆ ಅಲ್ವಾ, ಇದ್ರಲ್ಲಿ ಗೊತ್ತಾಗುತ್ತಂತೆ ಹೇಗಿರುತ್ತೆ ಒಳಗಡೆ ಕಾಯಿ ಅಂದ್ಬಿಟ್ಟು. ಇದು ಸ್ವಲ್ಪ ಅಗ್ಗಗ್ಲಿಕ್ಕಿದೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಸಾರಿ ಇದು ಉದ್ದುದ ಇತ್ತು ತುಂಬ, ಈ ಥರ ಒಂಥರ ಕುತ್ಕೊಂಡಂಗೆ ಅಗ್ಲಿಕ್ಕಿದೆ, ಹರಡ್ಕೊಂಡಿರೋ ಥರ. ಈ ಥರ ಇಷ್ಟು ಚಿಕ್ಕದಿರ್ಬೋದು. ಈ ಕಡೆ ಇನ್ನೂ ದೊಡ್ಡದಿದೆ ನೋಡು, ಆ ಕಡೆ. ಇಲ್ಲಿ ಎಷ್ಟು ಅಗ್ಗಗ್ಲಿಕ್ಕಿದೆ, ಉದ್ದಕ್ಕಿಲ್ಲ. ಸೊ ಇದೇ ಜಾತಿ ಬೇರೆ. ನಾವು ನೋಡಿದ್ದು ಎಷ್ಟು ದಪ್ಪ ಆಯ್ತು ಹೇಳು, ಅದು ಸಖತ್ತಾಗಿತ್ತು. ದಪ್ಪ ಆಯ್ತು. ದಪ್ಪಕ್ಕೆ, ಇಷ್ಟು ದಪ್ಪಕ್ಕೆ ಎತ್ತಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ದಪ್ಪ ಆಯ್ತು. ಕಲರ್ ಬಂದಿದೆ. ನಾನು ಹೇಳಿಲ್ವಾ ಸ್ಲೈಟ್ ಆಗಿ ಸ್ಮೆಲ್ ಬರ್ತಾ ಇದೆ ಕಣೋ ಅಂತ. ಆ
10 ದಿನ ಇಟ್ಟಿದ್ರೆ ಕೆಟ್ಟೋಗಿರೋದು. ನನಗೆ ಡೌಟ್ ಆಯ್ತು, ಇಲ್ಲೊಂದೆಲ್ಲ ಮಾರ್ಕ್ ಕ್ರಿಯೇಟ್ ಆಗ್ತಿತ್ತು ಅಲ್ಲ. ಆದ್ರೂ ನಾವು ಬಂದು ಅದನ್ನ ಮಾಡೋಷ್ಟ್ರೊಳಗೆ ಟೈಮ್ ಆಗೋಗಿರುತ್ತೆ. ಅವಾಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂದಂಗೆ ಆಗ್ಬಿಡುತ್ತೆ. ಆದ್ರೂ ಈಗ ಇದು ಜಾಸ್ತಿನೇ ನಮಗೆ. ಊರಿಗೆ ತಗೊಂಡೋಗ್ಬಿಡು. ನೀವು ಬಿಡಿಸ್ಲೇಬೇಡಿ, ಬಿಡಿಸ್ದಂಗೆ ಹಾಗೆ ಎತ್ಕೊಂಡು ಹೋಗ್ತೀನಿ. ಇವಾಗ ಮಾತ್ರ ಸ್ವಲ್ಪ ತಿನ್ನೋದಕ್ಕೆ ಬಿಡಿಸಿ. ಈಗ ಸ್ನೇಹಿತರೆ, ಪೇಪರ್ ಅವಲಕ್ಕಿಗೆ ಒಗ್ಗರಣೆ ಕೊಡೋಣ ಅಂತ ತೊಗೊಂಡು ಬಂದೀನಿ. ಇದು ಕೂಡ ನಾವು ಮಂಡಕ್ಕಿಗೆ ಹೇಗೆ ಕೊಡ್ತೀವಿ, ಪೂರಿ ಅಥವಾ ಮಂಡಕ್ಕಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಗೆ ಒಗ್ಗರಣೆ ಕೊಡ್ತೀವೋ ಸೇಮ್ ವೇನೆ. ಇದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಒಂಥರ ಡ್ರೈ ಅನಿಸುತ್ತೆ ನನಗೆ. ಆದರೆ ಎವ್ರಿ ಟೈಮ್ ನಾನು ಮಂಡಕ್ಕಿನೇ ಮಾಡ್ಕೊಳ್ತೀನಲ್ಲ, ತಡಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ರಾಜೇಶ್ಗೆ ಇಷ್ಟ. ಅಂದರೆ ಅವರು ಕಾಲೇಜ್ ಡೇಸಲ್ಲೆಲ್ಲ ಅಲ್ಲಿ ಅವರು ಹಾಸ್ಟೆಲಲ್ಲಿ ಇದ್ದಿದ್ದಂತೆ. ಅಲ್ಲಿ ಅವ್ರು ತುಂಬ ತಿಂತಾಯಿದ್ರಂತೆ. ಎಲ್ಲಾದರೂ ಆ ಕಡೆ ಹೋದಾಗ ಹೋಟೆಲಲ್ಲಿ ಕಾಣಿಸ್ಬಿಟ್ರೆ ತೊಗೊಂಡು ತಿಂತಾರೆ. ಬಟ್ ನನಗೆ ಇದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇವತ್ತು ಟ್ರಾವೆಲ್ ಮಾಡಬೇಕಲ್ಲ, ಅದಕ್ಕೆ ಟ್ರಾವೆಲ್ಗೆ ಸ್ವಲ್ಪ ಹೆಲ್ತಿ ಸ್ನ್ಯಾಕ್ ಇರಲಿ ಅಂದ್ಬಿಟ್ಟು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಪುಡಿ ಇರುತ್ತೆ, ಅದಕ್ಕೆ ಅದನ್ನು ಸ್ವಲ್ಪ ದಪ್ಪ ತೂತಿರೋ ಅಂಥ ಒಂದ್ರಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೀಜ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಈ ಹಸಿಮೆಣಸಿನ್ಕಾಯಿನೂ ಎಣ್ಣೆಲಿ ಫ್ರೈ ಮಾಡಿದಾಗ ತುಂಬ ದಿನ ಇಡ್ಬೋದು. ಆ್ಯಂಡ್ ಹಾಗೆ ತಿಂದಾಗ ಕೂಡ ಅದರದ್ದೇ ಒಂಥರ ಟೇಸ್ಟ್ ಬೇರೆ ಬರುತ್ತೆ. ಸೊ ಅದಕ್ಕೀಗ ಹುರಿಗಡಲೆ ಸೇರಿಸಿದ್ದೀನಿ, ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ, ಎಣ್ಣೆ ಚೂರು ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಜಾಸ್ತಿನೇ ತೊಗೊಂಡಿದ್ದೀನಿ. ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಡ್ರೈ ಕೋಕೋನಟ್ ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ, ಜೊತೆಗೆ ಉಪ್ಪು ಕೂಡ ಸೇರಿಸಿದ್ದೀನಿ. ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪೋಹಾನ ಸೇರಿಸ್ಬೇಕು, ಅವಲಕ್ಕಿನ ಸೇರಿಸ್ಬೇಕು. ಅವಲಕ್ಕಿನ ಸಣ್ಣ ಉರಿ ಮಾಡಿಕೊಂಡು ಇದನ್ನು ಹುರಿತಾ ಇದ್ದರೆ ಕ್ರಿಸ್ಪ್ ಆಗುತ್ತೆ. ನೀವು ಬೇಕಿದ್ರೆ ತಂದ ತಕ್ಷಣವೇ ತಿಂದು ನೋಡಿ, ಆಮೇಲೆ ಈ ಥರ ಫ್ರೈ ಮಾಡಿದ್ಮೇಲೆ ತಿಂದು ನೋಡಿ. ಎಲ್ಲ ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಡ್ಕೊಂಡು ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ಅದು ಕ್ರಿಸ್ಪ್ ಕೂಡ ಆಗುತ್ತೆ. ಸೊ ಆವಾಗ ಇದು ರೆಡಿ ಅಂತ ಅರ್ಥ. ಹೆಲ್ತಿ ಸ್ನ್ಯಾಕ್ ಫಾರ್ ಟ್ರಾವೆಲಿಂಗ್ ಪರ್ಪಸ್. ಸ್ನೇಹಿತರೆ, ಇದು ನಮ್ಮ ಲಗೇಜ್, ನಂದು ಮತ್ತು ರಾಜೇಶ್ದು. ಸೊ ಇದನ್ನೆಲ್ಲ ಈಗ ಒಂದು ಕಡೆ ಇಡ್ತಾ ಇದ್ದೀನಿ. ಇದು ನಾನು ಅರೇಂಜ್ ಮಾಡಿರೋದು, ಪ್ಯಾಕ್ ಮಾಡಿರೋದು ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಅದು ಟಾಯ್ಕೊಂಡ್ರು ಕಿಟ್ಟು, ಅದು ಸಾನುವಿನ ಬ್ಯಾಗು, ಅದ್ರ ಮೇಲ್ಗಡೆ ಇರೋದು ಅವಳು ಕಾರಲ್ಲಿ ಮಲಗಿದಾಗ ಹೊತ್ಕೊಳ್ಳೋದಕ್ಕೆ ಪಿಲ್ಲೋ ಅಂತ ಹೇಳಿಬಿಟ್ಟು. ಇದು ಸ್ನ್ಯಾಕ್ಸ್ ಬ್ಯಾಗು, ಅಂದರೆ ಇದರಲ್ಲಿ ತುಂಬ ಥಿಂಗ್ಸ್ ಇಟ್ಟಿದ್ದೀನಿ ಸ್ನೇಹಿತರೆ. ಡ್ರೈ ನಟ್ಸು, ಆಮೇಲೆ ಬಿಸ್ಕೆಟು, ಬ್ರೆಡ್ಡು, ಏನೇನು ಫ್ರೈಡ್ ಐಟಮ್ಸ್ ಇತ್ತು ಅದು, ಪೇಪರ್ ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ತುಂಬ ಇದೆ, ಅದು ಇದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು ಬ್ಯಾಗ್ ಫುಲ್ ಮಾಡಿದ್ದೀನಿ. ಇದು ಮೈಸೂರಿಗೆ ಅಮ್ಮನಿಗೆ ಕೊಡಬೇಕು, ಅದಕ್ಕೆ ಇದನ್ನು ಸಪ್ರೇಟ್ ಮಾಡಿದ್ದೀನಿ. ಇದೆಲ್ಲ ರಾಜೇಶ್ ತೊಗೊಂಡು ಬರ್ತಾರೆ. ಇವತ್ತು ನಾನು ಇದನ್ನೆಲ್ಲ ತೊಗೊಂಡೋಗ್ತಿಲ್ಲ, ಅದಕ್ಕೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಇದನ್ನೆಲ್ಲ ಕಾರಲ್ಲಿ ಹಾಕ್ಕೊಂಡು ಬನ್ನಿ ಅಂತ. ಇದು ಈಗ ನಾನು ತೊಗೊಂಡೋಗ್ತಾ ಇರೋದು ನನ್ನ ಹ್ಯಾಂಡ್ ಬ್ಯಾಗ್. ಇದರಲ್ಲಿ ಲ್ಯಾಪ್ಟಾಪ್ ಆ್ಯಂಡ್ ಗ್ಯಾಜೆಟ್ಸ್, ಕ್ಯಾಮ್ರಾಸ್, ಚಾರ್ಜರ್ಸ್ ಎಲ್ಲನೂ ಇದೆ. ಇದು ಆ್ಯಂಡ್ ಹಿಂದ್ಗಡೆ ಇರೋದು ಇದರಲ್ಲಿ ನನ್ನ ಬಟ್ಟೆ, ಸಾನು ಬಟ್ಟೆ 2 ದಿನಕ್ಕಾಗುವಷ್ಟು, ಆ್ಯಂಡ್ ಹಲಸಿನಹಣ್ಣು ಕಟ್ ಮಾಡಿದ್ರಲ್ಲ ಅದು. ಊಟ ಆಯಿತು ಸ್ನೇಹಿತರೆ, 4:15 ಆಗ್ತಾಯಿದೆ. ಇವಾಗ ಹೊರಡ್ತಾ ಇದ್ದೀವಿ. ಜಾನು, ರಾಜೇಶ್ ಅವ್ರಿಗೆ ಇವತ್ತು ಆಫೀಸ್ ಇದೆಯಾ, ಸೊ ಮೀಟಿಂಗ್ಗಳು ಒಪ್ಕೊಂಡಿರೋದೇ ಜಾಸ್ತಿ ಬಿಟ್ಟು ಬರ್ತೀನಿ ಅಂತ. ಇಲ್ಲ ಅಂದಿದ್ರೆ ಏನಂದಿದ್ರು, ಮೀಟಿಂಗ್ ಇದೆ ನಂಗೆ ಸಂಜೆ, ಆದರೆ ನಾನು ಬಿಡೋಕ್ಕಾಗೋದಿಲ್ಲ ಅಂದಿದ್ರು. ಎಸ್, ರೆಡಿ ಟು ಗೋ. ಇಲ್ಲಿ ಬಂದ್ವಿ ಸ್ನೇಹಿತರೆ. ಬರೋದಕ್ಕೂ ಜೋರು ಮಳೆ. ಇಲ್ಲಿ ಇನ್ನೂ ಪ್ಲ್ಯಾಟ್ಫಾರ್ಮ್ ಹಾಕಿಲ್ಲ, ಅದಕ್ಕೆ ರಾಜೇಶ್ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇದು ಯಶವಂತಪುರ ಮಾರ್ಕೆಟ್ ಇದೆ ಅಲ್ವಾ, ಆ ಕಡೆಯಿಂದ ಎಂಟ್ರೆನ್ಸ್. ಲಾಸ್ಟ್ ಜುಲೈಯಲ್ಲಿ ಇದನ್ನು ಬಂದ್ ಮಾಡಿದ್ದು ಕನ್ಸ್ಟ್ರಕ್ಷನ್ಗೆ ಅಂದ್ಬಿಟ್ಟು. ನೋಡಿ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಹೋಗಿ ಬರೋದಕ್ಕೆ ಅಂದ್ಬಿಟ್ಟು. ಇವಾಗ ಒಂದು ವಾರದಲ್ಲಿ ಓಪನ್ ಆಯ್ತಂತೆ. ಸೊ ಇದು ಟುವರ್ಡ್ಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 1, ಇಲ್ಲಿಂದ ಶುರುವಾಗುತ್ತೆ. ನೋಡಿ, ಈ ಥರ ಮಾಡಿ ಬಿಟ್ಟಿದ್ದಾರೆ. ಪ್ರಾಪರ್ ಇಲ್ಲ, ಬಟ್ ಏನೋ ಒಂದು ಅನುಕೂಲ ಮಾಡಿದ್ದಾರೆ ಕೂತ್ಕೊಳ್ಳೋದಕ್ಕೆಲ್ಲ. ನೋಡಿ
ಮೊದಲಿದೆಲ್ಲ ಬಂದ್ ಮಾಡಿಬಿಟ್ಟಿದ್ರು. ಬನ್ನಿ, ಇದು 7 ಗಂಟೆಗೆ ಹೋಗೋದು, ಇಲ್ಲಿ ಬರಲ್ಲ. 2 or 3 ಬರುತ್ತೆ ಅಲ್ಲೇ. ನಿಮ್ಗೆ ಈಸಿ ಬಿಟ್ಬಿಟ್ಟು ಹೋಗ್ತೀವಿ. ಹಾಂ, ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ ಹಾಕ್ತಾರೆ, ಬಟ್ ಇನ್ನೂ ಡಿಸ್ಪ್ಲೇ ಆಗಿಲ್ಲ. ಆ್ಯಂಡ್ ಈ ಟ್ರೈನು 7 ಗಂಟೆಗಂತೆ ಹೊರಡೋದು. ಅದಕ್ಕೆ ನಮ್ಮ ಟ್ರೈನ್ 5:15ಗೆ ಇರೋದಲ್ವಾ, ಅದಕ್ಕೆ ಇಲ್ಲಿ ಬರಲ್ಲ. ನಡಿ ಹೋಗೋಣ, ಅಟ್ಲೀಸ್ಟ್ 2ಗೆ ಹೋದರೆ 3ನೂ ಆ್ಯಕ್ಸಸ್ ಮಾಡ್ಬೋದಲ್ಲ ಅಂತ ಹೋಗ್ತಾ ಇದ್ದೀವಿ. ಯಾವುದು ಕವರ್ ಇಲ್ಲ. ಎಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ, ಜನ ಇದ್ದಾರೆ ಜಾಸ್ತಿ. ಬಂದಿರೋದು ವಿಶ್ವ ಮಾನವ ಎಕ್ಸ್ಪ್ರೆಸ್ ಅಂತ. ಇದರಲ್ಲಿ AC ಕೋಚಲ್ಲಿ ನಾವು ಬುಕ್ ಮಾಡಿರೋದು. ಯಾಕಂದರೆ ನಾರ್ಮಲ್ ರಿಸರ್ವ್ ಮಾಡಿಸೋದು ಈ ಟೈಮಿಂಗ್ಸಲ್ಲಿ ವರ್ಕಿಂಗ್ ಪೀಪಲ್ ತುಂಬ ಇರ್ತಾರೆ. ಅವರು ಜನರಲಲ್ಲಿ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ರಿಸರ್ವೇಷನ್ಗೆ ಹತ್ಬಿಡ್ತಾರೆ. ಅದಕ್ಕೆ ಬೇಡ, ನಿಮಗೆ ಸೀಟ್ ಇದ್ದರೂ ಕೂಡ ತುಂಬಾ ರಶಲ್ಲಿ ಕುತ್ಕೊಳ್ಳೋಂಗಾಗುತ್ತೆ. ನಾವು ಹೋದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಅದಕ್ಕೆ ರಾಜೇಶ್ ಇಲ್ಲ, ನೀವು AC ಹೊಟ್ಟೋದ್ರೆ ಯಾರೂ ಹತ್ತೋದಿಲ್ಲ ಅಂದ್ಬಿಟ್ಟು AC ಮಾಡಿದ್ದಾರೆ. ಜಸ್ಟ್ ಲೈಕ್ ಶತಾಬ್ದಿ ಥರನೇ ಇದೆ. ಸೀಟ್ ಎಲ್ಲ ಕೂಡ ಹಾಗೆ ಇದೆ. AC ಕೋಚು ಫುಲ್ ಕ್ಲೋಸ್ಡ್ ಆಗಿರುತ್ತೆ. ರಿಸರ್ವೇಷನ್ ಇಲ್ಲ ಅಂದರೆ ಯಾರೂ ಬರೋ ಹಾಗಿಲ್ಲ ಆ ಥರ. ಸೊ ಸೇಫ್. ಬೆಳಿಗ್ಗೆ ನಾವು ಹೋಗಬೇಕು ಅಂತ ಇದ್ದಿದ್ದು, ಬಟ್ ಅದು ತುಂಬಾ ಬೇಗ ಆಗಿಬಿಡುತ್ತೆ ನಮಗೆ ಅಂದ್ಬಿಟ್ಟು ನಾವು ಶತಾಬ್ದಿಗೆ ಹೋಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದ್ರೂ ಚಾನ್ಸ್ ಇದ್ದಾಗ ನಮ್ಮ ಸಾನುಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತೀವಿ. ಅವಳು ಚಿಕ್ಕವಳಾಗಿದ್ದಾಗ ಹೋಗಿದ್ದು, ಇಲ್ಲ ಅಂದರೆ ನಾವು ಬರೀ ಕಾರಲ್ಲೇ ಓಡಾಡ್ತೀವಲ್ವಾ, ತುಂಬ ಕಡಿಮೆ. ಅದರಲ್ಲಿ ಮತ್ತು ವಂದೇ ಭಾರತಲ್ಲೂ ಹೋಗಿಲ್ಲ ಇನ್ನು ನಾವು. ಅದು ನಮಗೆ ಟೈಮಿಂಗ್ಸೇ ಮ್ಯಾಚ್ ಆಗ್ತಾ ಇಲ್ಲ. ಇಲ್ಲಾಂದರೆ ಈ ಸರಿನೇ ಹೋಗ್ಬೋದಿತ್ತು. ಸೋನಾ, ಇದು ಓಕೆ ಅಲ್ಲ ಸೀಟ್ಸ್? ಏನಂದರೆ ನೀವು ಊಟ ಒಂದು ಸಿಗಲ್ಲ ಅಷ್ಟೇ ಇದರಲ್ಲಿ. ಟಿಕೆಟ್ ಕಲೆಕ್ಟರ್. ವೈ ಆರ್ ಯು ಸ್ಕೇರ್ಡ್? ಎಲ್ಲಿಂದ ತೆಗೀಲಿ? ಫೋನಲ್ಲೇ ಇರೋದು, ಫೋನಲ್ಲೇ ಕಳಿಸಿರೋದು ಡ್ಯಾಡಾ. ಇಲ್ಲಾಂದರೆ ಕಳಿಸ್ಬಿಡ್ತಾರೆ ಆಚೆ ಸಾನಿಗೆ. ಸ್ನೇಹಿತರೆ, ನಮ್ಮ ಸಾನಿಗೆ ಬೋರಾಗಕ್ಕೆ ಶುರು ಆಯಿತು. ಕಾರ್ಡ್ಸ್ ತಂದಿದ್ದಾಳೆ ಅವಳು. ಆ ಹುಡುಗಿ ಬುಕ್ ತೊಗೊಂಡು ಬರ್ತೀನಿ ಅಂತ ಹೇಳೋಳು ಬುಕ್ ತಂದಿಲ್ಲ, ಮರ್ತು ಬಿಟ್ಟಿದ್ದಾಳೆ ಸ್ಟೋರಿ ಬುಕ್ಕು. ಈಗ ನನಗೆ ಆಟಾಡು ಅದು ಹೆಂಗೋ ಇದನ್ನು ಎತ್ಕೊಂಡು ಬಂದುಬಿಟ್ಟಿದ್ದಾಳಪ್ಪ. ಇಲ್ಲಿ ನೆಟ್ವರ್ಕು ಸಿಗೋದಿಲ್ಲ ಅಲ್ವಾ, ಮೊಬೈಲ್ ನೋಡೋದು ಸ್ವಲ್ಪ ಕಷ್ಟನೇ. ಅವಳ ಜೊತೆ ಏನೇನಾದರೂ ಕುತ್ಕೊಂಡು ಆಡಬೇಕು. ಓ, ಇಲ್ಲೂ ವಡೆ ಬಂದವ್ರೆ. ನಾನು ಬರಲ್ಲ ಅಂದ್ಕೊಂಡಿದ್ದೆ. ವಡೆ ಸಮೋಸ ಎಲ್ಲ ಬಂತಪ್ಪ. ಚಾಯು ಬಂದಿತ್ತು. ನಾವು ಚಾಯ್ ಕ್ಯಾಟಗರಿ ಅಲ್ವಲ್ಲ, ತೊಗೊಂಡಿಲ್ಲ. ಮಧುರೊಡೆ ಅಷ್ಟು ತಂದಿದ್ದೀನಿ ಸ್ನ್ಯಾಕ್ಸು. ಏನೇ ಆಗಲಿ ಟ್ರೈನಲ್ಲಿ ಬಂದರೆ ಮಧುರೊಡೆ ಬೇಕು. ನಾನು ಮೊದಲು ಚೆನ್ನಾಗಿಲ್ಲ ಸಾನು ಅಂತ ಕಳಿಸ್ಬಿಟ್ಟಿದ್ದೆ. ಅಷ್ಟೊಂದು ತಂದಿದ್ದೀನಿ, ಅದನ್ನು ತಿನ್ನಲಿ ಅಂದ್ಬಿಟ್ಟು. ನಮ್ಮ ಮಧುರೊಡೆ ಅಂದ್ಕೊಂಡು ಕೂತಿತ್ತು. ಪಾಪ ಅವಳ ಅಪ್ಪನ್ನ ನೆನೆಸ್ಕೊಂಡು ಬಿಡ್ತಾಳೆ ಅಂದ್ಕೊಂಡು ತೆಗೆಸ್ಕೊಂಡೆ. ಯಾಕಂದರೆ ಅವರಪ್ಪ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಮಗಳು ಕೇಳಿದ ತಕ್ಷಣ
ಪಾಪಾಕಿ ಪರಿ ಆಗ್ಬಿಟ್ಟಿದ್ದಾಳೆ. ಸೊ ಈಗ ಕಾಚು ಆಡ್ತಾ ಇದ್ದು ಮದ್ದೂರು ವಡೆ ಬ್ರೇಕ್. Everybody are obsessed with my rabbit keychain. ರ್ಯಾಬಿಟ್ ಕಿಚನ್ ಸಾಫ್ಟ್ ಆಗಿದೆ. ಪಾಪ ಮಗು ಅವಾಗಲಿಂದ ಬಂದು ಬರ್ತಾ ಇದೆ. ಬರ್ತೀಯ ಮನೆಗೆ? ಸ್ನೇಹಿತರೆ, ರೀಚ್ಡ್ ಮೈಸೂರು ಬಂದ ತಕ್ಷಣ ಅಲ್ಲೇ ಪ್ರೀಪೇಯ್ಡ್ ಆಟೋ ಸಿಗುತ್ತೆ. ಅದರಿಂದ ನಾವು ಈಗ ಹೊರಟಿದ್ದೀವಿ. ಸೊ ಇದು ಸಬರ್ ಬಸ್ ಸ್ಟ್ಯಾಂಡ್ ಸರ್ಕಲ್. ಎಸ್, ಆನ್ ಟೈಮೇನು, ಬಿಫೋರ್ ಟೈಮೇನೆ ಬಂದಿದೆ ಟ್ರೈನು. ಬಂದ ತಕ್ಷಣ ಇಲ್ಲೂ ಕೂಡ ರಶ್ ಇರಲಿಲ್ಲ, ಆಟೋ ಪ್ರೀಪೇಯ್ಡ್ ಆಟೋ ಸಿಕ್ತು. ಬಾಗಿಲು ತೆಗೆದ್ರು ನೋಡ್ರಿ, ಸುಮ್ಮನೆ ಇದ್ದಾರೆ, ಯಾರೂ ತಿರುಗಿ ನೋಡಿಲ್ಲ. ಆಯಿತು, ಅಶೋಕ ರೋಡಲ್ಲೇ ಇದ್ದೆ. ಹಲೋ, ಹಾಯ್. ದಿನ ಫೋನ್ ಮಾಡೋದು, ಮಾಸಿ ಯಾವಾಗ ಬರ್ತೀರಾ? ನಾಳೆ ಬನ್ನಿ, ನಾಳೆ ಬನ್ನಿ, ನಾನು ಇದ್ದೀನಿ ಇಲ್ಲೇನೆ, ನಾಳೆ ಬನ್ನಿ, ಇವಾಗ ಬನ್ನಿ ಅಂದ್ಬಿಡೋದು. ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ. ಯಾರು ಬಂದಿದ್ದಾರೆ? ಆಂಟಿ ಬಂದಿದ್ದಾರೆ. ನಾನು ಬರ್ತೀನಿ ಅಂತ ಆಂಟಿ ಬಂದ್ಬಿಟ್ಟಿದ್ದಾರೆ. ಮತ್ತೆ ಮಗಳು ಬಂದ್ಮೇಲೆ ಬರ್ಲೇಬೇಕಲ್ವ ಎಲ್ಲ. ನಿಮ್ಮ ಮಗಳಿಗೂ ಕರೆದಿದ್ದೆ ಆಂಟಿ. ಪಾಪ ಅವ್ರು ತುಂಬಾ ಆಸೆ, ಏನ್ ಮಾಡೋದು ಮಕ್ಳ ಕಡೆಯಿಂದ ಅದೇ ಹ್ಞೂ ಅಂದ್ಲು ಅವಳು. ಇಲ್ಲ ಪಾಪ ಅದೇ ಅಂದು ಹಂಗೆ ಅಂತಾನೆ. ಸ್ವಲ್ಪ ದೊಡ್ಡದಾಗ್ಲಿ ಬರ್ತೀನಿ ಅಂತಾಳೆ. ಹುಡುಗರು ಫಿಶ್ ರಾಮನಗರದ ನೀವು? ಓ, ಯಾವುದಿದು? ಜಿಲೇಬಿ. ಜಿಲೇಬಿ ಮುಳ್ಳು ಜಾಸ್ತಿ ಇರುತ್ತಲ್ವಾ? ಅಲ್ಲ ನಿಮ್ಮಪ್ಪ ದಪ್ಪ ಸೈಜ್ ಇದೆ. ಮುಳ್ಳಿರಲ್ವಾ? ಇರ್ತದೆ ಅಂದ್ರೆ ಚೆನ್ನಾಗಿರ್ತದೆ. ಅಮ್ಮ ಏನ್ ಮಾಡ್ತಾ ಇದ್ದಾರೆ? ತುಂಬಾ ಚೆನ್ನಾಗಿದೆ.